ಭಾನುವಾರ ಅಂತಂದು ಪೂರಿ ಮಾಡಿದೆ. ಬಿಸಿಲೈತಿ, ತಿನ್ನಕ್ಕೆ ಬೇಸರ ಮಾಡ್ತಾರೆ, ಏನು ಮಾಡ್ತಾರೆ ನೋಡೋಣ. ಬಾಂಬೆ ಸಾಗು ಮಾಡೇನಾರ ಆಲೂಗಡ್ಡಿದ ಹೆಂಗೆ ಒಂದೊಂದು ಎರಡು ತಿನ್ನಿರಿ ಅಂದ್ರೆ ಆತು. ಈಕಿ ಸುಮಾನು ಹೊರ ಕಸ ಹೊಡೆದು ರಂಗೋಲಿ ಅದು ಹಾಕ್ತಾನೆ ಅಂದಕಿ ಏನೇನು ಮಾಡಕತ್ತಲ್ಲ ಏನೋ ಎಣ್ಣೆದು ಕರೆದು ಕೂಡಲೇ ತಿನ್ನಕ್ಕೆ ಬೇಸರ ಮಾಡ್ತಾರೆ ಇವ್ರು. ನನ್ನ ನನ್ನ ಮನೆಯವರು ಮತ್ತು ನಾನು ಏನು ಮಾಡ್ಬೇಕು ಅನ್ನೋದು ಚಿಂತೆ. ಉಪ್ಪಿಟ್ಟು, ಅವಲಕ್ಕಿ, ಮಂಡಕ್ಕಿ ಇದೆ ಇವತ್ತೆಲ್ಲರೂ ಮನ್ಯಾಗ ಇರ್ತಾರೆ ಹೇಳಿ ಪುರಿ ಮಾಡಕ್ಕೆ ಮಾಡ್ಕೊಂಡೀನಿ. ಏನು ಹಾಡ್ತಾರೋ ಏನೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ದಯವಿಟ್ಟು 3-4 ದಿವಸದಿಂದ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ರಿ ನಮ್ಮ ಚಾನಲ್. ಯಾಕ್ರಿ ನಮ್ಮ ವಿಡಿಯೋ ಇಷ್ಟ ಇಲ್ಲರಿ, ಯಾವ ವಿಡಿಯೋ ಮಾಡಬೇಕು ಹೇಳ್ರಿ. ಬೇರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸರಿಗೆ ಸಹಾಯ ಮಾಡಬೇಡ್ರಿ, ಅಲ್ಲ ಸಪೋರ್ಟ್ ಮಾಡಬೇಡ್ರಿ, ನಮ್ಮಂಥವ್ರಿಗೂ ಮಾಡಿರಿ. ಹಳ್ಳಿ ಜೀವನದ ಬಗ್ಗೆ ತೋರಿಸ್ತೇವ್ರಿ. ನೋಡಿದ್ರೆ ಭಾಳ ಕಳಿಸ್ಕೊಂಡೇನ ಏನು ಎಡ್ಯಾಡು ತಿಂತಾರೆ ಅಟ್ಟ ಇವರು. ಬಿಟ್ಟು ಬಿಡ್ಬೋದು ಪಾಡ, ಏನು ಮಾಡೋದಿಲ್ಲಿಗೆ. ಯಾಕ ಪುರಿ ಮಾಡೋದು ಆತನ? ಹ್ಞೂ ಆತು ಬಾ ಸುಮ್ಮ ಸಾಕು ಬಿಡ್ಲೇನು. ಹಿಟ್ಟು ಭಾಳ ಆದಂಗೆ ಆತು. ಅದು ಸಂಜೆಗೂ ಇದ್ರೆ ಹುಳಿಯದಂಗೆ ಆಕತ್ತು ಒಂಥರ. ಮಧ್ಯಾಹ್ನಕ್ಕೆ ಒಂದು 4 ಚಪಾತಿ ಗಿಪಾತಿ ಉದ್ಕೊಂಡ್ರಕತಿ ಬಿಡ್ಲೇನು. ಭಾಳ ಅನ್ಸಿದ್ರು ಬಿಡಕ್ಕೆ. ನೋಡೋಣ ಮೊದ್ಲು ಅವ್ರೆಲ್ಲರಿಗೂ ಕೊಟ್ಟು ಯಾಕಂದ್ರೆ ಕಮ್ಮಿ ಬಿದ್ದರೆ ನಾವು ಉದ್ಕೊಂಡು ಕರ್ಕೊಂಡ್ರೆ ಆತು. ಬಿಟ್ಟು ಬಿಡು. ಚಪಾತಿಗೆ ಏನಕ್ಕೆ ಆಲೂಗಡ್ಡೆ ಪಲ್ಯನ? ಅಲ್ಲ ಪುರಿಗೆ ಇಲ್ವಾ? ಬಾಂಬೆ ಸಾಗು ಮಾಡಿದ್ದು ನೋಡಿ ಆಲೂಗಡ್ಡಿದು. ಹೆಂಗೆ ಮಾಡಿದೆ ಕೈದಿ ಅಂತ ಬಾಂಬೆ ಸಾಗು? ಏನು ತೆಗೆದು ಬಿಡ್ತಾನೆ ಬಾಣಲಿ ಒಲಿ ಮೇಲಿಂದ. ಅದಕ್ಕೆ ಏನೂ ಇಲ್ಲ, ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮಸಾಲೆ ಪುಡಿ ಹಾಕಿದ್ರೆ ಹಾಕೋದಿಲ್ಲ. ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಹಾಕಿದ್ರೆ ನಡೀತೈತಿ. ಹಾಗಾಗಿ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಈರುಳ್ಳಿ ಹಸಿಮೆಣಸು ಇಲ್ಲ ಒಣ ಖಾರ ಅಂದ್ರೆ ಒಣ ಖಾರ ಹಾಕಿ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಬೇಯಿಸ್ಬೇಕು. ಒಗ್ಗರಣೆ ಗತೆ ಮಾಡ್ಕೊಂಡು ಕರಿಬೇವು ಹಾಕ್ಬೇಕು. ಆಲೂಗಡ್ಡಿನ ಮೆತ್ತಗೆ ಬೇಯಿಸ್ಕೊಂಡು ಅಂದರೆ ಪಾಡ ಹಿಟ್ಟಾಗಂಗೆ ಕಿವುಚ್ಬೇಕು. ಅದನ್ನು ಕಿವುಚಿ ಆಲೂಗಡ್ಡಿನ ಹಾಕಿ ಒಂಚೂರು ನೀರು ಬಿಟ್ಟು ಬೇಕಾದಷ್ಟು ಉಪ್ಪು, ಅರಿಶಿನ, ಸಿಹಿ ಸ್ವಲ್ಪ ಬೇಕಂದ್ರೆ ಹಾಕ್ಬೇಕು. ಖಾರ ನೋಡ್ಕೊಂಡು ಹಾಕ್ಬೇಕು. ಒಂಚೂರು ಹುಣಸೆ ಹುಳಿ ಬಿಡಬೇಕು. ಟೊಮೆಟೊ ಹಣ್ಣು ಹಾಕದೇ ಇದ್ದರೂ ಲಿಂಬೆ ಹುಳಿ ಹಾಕಿದ್ರೆ ಮಸ್ತ್ ಆಗತ್ತೆ. ಆಲೂಗಡ್ಡಿನ ನೀರು ಹಾಕಿ ಕುದಿಯಾಕಿಡ್ಬೇಕು. ಕುದಿಯಾಕತ್ತಾಗ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಏನು ಮಾಡ್ಬೇಕು ಅಂದ್ರೆ ಚೆಂದಾಗಿ ಗಂಟು ಇಲ್ದಂಗೆ ಕಲಿಸಿ ಅದಕ್ಕೆ ಬಿಡ್ಬೇಕು ನೋಡುವ. ಆವಾಗ ಕಡಲೆ ಹಿಟ್ಟು ಹಾಕಿದ ಕೂಡಲೇ ಗಟ್ಟಿ ಹಾಕತಿ. ತೀರ ತೆಳ್ಳಗೂ ಅಲ್ಲ, ತೀರ ದಪ್ಪಗೂ ಅಲ್ಲ, ಒಂದು ರೀತಿ ಸಾಗು ಮಾಡ್ತಾವಲ್ಲ ಆ ಕನ್ಸಿಸ್ಟೆನ್ಸಿ ಒಳಗೆ ಮಾಡ್ಕೋಬೇಕು. ಅಂದ್ರೆ ಬಾಂಬೆ ಸಾಗು ರೆಡಿ. ಭಾಳ ಹಗುರ ಆಲೂಗಡ್ಡೆ ಪಲ್ಯ ಮಾಡ್ದಂಗೆ ಅದ್ರ ಆಲೂಗಡ್ಡೆ ಚೆನ್ನಾಗಿ ಕಿವುಚ್ಬೇಕು. ಕಿವುಚಿ ಉಂಡಿಲ್ದಂಗೆ ಕಡಲೆ ಹಿಟ್ಟು ಕಲಿಸಿಬಿಟ್ಟು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಗಿಬಿಡುತ್ತೆ ನೋಡಿ. ಮಾಡೋಕ್ಕೂ ಹಗುರ ಮತ್ತು ಜಲ್ದಿ ಆಕೈತಿ, ತಿನ್ನೋಕ್ಕೂ ರುಚಿ ಆಕೈತವ ಭಾಳ. ನೋಡಿರಿ ಫ್ರೆಂಡ್ಸ್, ದಯವಿಟ್ಟು ಸಪೋರ್ಟ್ ಮಾಡಿರಿ ನಮ್ಮ ಎಫರ್ಟಿಗೆ. ನಮ್ಮ ಅಕ್ಕ ಬಾಂಬೆದ ಆಲೂಗಡ್ಡೆ ಸಾಗು ಮಾಡೋದು ಹೇಳಿದ್ಲು. ಬಾಂಬೆ ಸಾಗು ಅಥವಾ ಆಲೂಗಡ್ಡೆ ಸಾಗು ಅಂತಾರೆ ಇದಕ್ಕೆ. ಯಾರ್ಯಾರಿಗೆ ಈ ರೆಸಿಪಿ ಗೊತ್ತೈತಿ, ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿರಿ. ಗೊತ್ತಿಲ್ಲದೆ ಇರೋರು ಒಂದು ಮಾಡಿ ನೋಡಿರಿ. ಚಪಾತಿಗೆ, ಪೂರಿಗೆ, ದೋಸೆಗೂ ಕೂಡ ಮಸ್ತ್ ಕಾಂಬಿನೇಷನ್ ರೀ ಇದು. ಭಾಳ ಹಗುರ, ಭಾಳ ಬೇಗ ಆಕೈತಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿರಿ. ಬರ್ರಿ ಪೂರಿ ಸಾಗು ತಿನ್ನೋಕೆ. ಮತ್ತು ಯಾಕ ಈ ಭಾಗ್ಯಕ್ಕೆ ಅವರು ಒಣನ ಹೆಂಗಸ್ರಲ್ಲ, ಹಬ್ಬಕ್ಕೆ ಅಲ್ಲೆಲ್ಲೋ ಯಾವುದೋ ಸೀರೆದು ಸೇಲ್ ಏನು ಅಂಗಡಿ ಬಂದೈತೆ ಅಂತಿದ್ರವ ಬೆನ್ನೂರಿಗೆ. ನಾವು ಹೋದ್ರಕತ್ ನೋಡಕ್ಕ ಅತ್ತೇರಿ ಕೇಳ್ಕೊಂಡು. ಅಲ್ಲ ಸುಮಾಕಿ ಭಾಗ್ಯಕ್ಕೆ ಒಬ್ಬೇಕದಾಳವ ನಡೀತೈತಿ. ನಾವು ಅತ್ತೇರಿ ಏನಂತಾರ ಏನೋ ಹೊಕ್ಕೇವಿ ಅಂತಂದ್ರೆ ಆ ಕಡೆಗೆ ಇಟ್ಬಿಡವ ಇದನ್ನ. ಆತಕ್ಕ ಹೌದು. ಸಂಜೆಗೆ ನಿನ್ನೆ ಎಲ್ಲ ಹೊಕ್ಕನಿ ಅಂತ ಹೋಗಿದ್ದಿ. ಎಲ್ಲಿ ಹೋಗಿದ್ದಿ ನೀನು? ಎಲ್ಲೆಲ್ಲಿ ಬಿಡಕ ಇಲ್ಲೇ ಹೋಗಿದ್ದೆ. ಅಯ್ಯ ಅತ್ತಿಯರು ನನಗೆಲ್ಲ ಹೇಳಿದ್ರು. ಸುಮ್ಮ ಯಾಕೆ ನೀ ಆ ಮುದುಕಿ ತಡ್ಬೇಕು ಹೋಗಿದ್ದೆ ಯವ್ವ? ಅಲ್ಲಕ್ಕ ವಯಸ್ಸಾಗಿ ಎಷ್ಟು ಹರಡ್ತಾಳೆ ಆಕೆ. ವಯಸ್ಸಿದ್ದಾಗ ಎಷ್ಟು ಹರಡಿದ್ದಾಳೆ. ನಂಗಾರ ಭಾಳ ತಲೆ ಕೆಟ್ಟದ್ದು. ನಾವು ನೋಡ್ರಿ ಹಾಲು ಜೇನಂಗೆ ಎಷ್ಟು ಚಂದ ಅದೇವಿ, ಬರೀ ಹುಳಿಯಿಂದ ಕೆಲಸ ಮಾಡ್ತಾಳೆ. ಅದಕ್ಕೆ ಮತ್ತೆ ಯಾರ ಮನೆ ಸ್ವಸ್ಥರಾಗ ಹಿಂಗೆ ಹೇಳ್ಬಾರ್ದು ಹೇಳಿ ಹೋಗಿದ್ದೆಕಿ. ಚಸ್ಮ ಕಿತ್ತು ಹೋಗಂಗೆ ಬಿಟ್ಟಿದ್ದೆ. ಕಡೆಗೆ ಅತ್ತೆಯರು ಬಂದ್ರು. ನನ್ನ ಕೋಲೆಲ್ದು ಊಟದಾಳಗೆ ಮುದುಕಿ. ಯವ್ವ ಯಾಕೆ ಹೋಗ್ಬಂದಕ್ಕ ಬಿಡತ್ತೆ, ಬದ್ರಕಿಂದ ಹೋಗಲಿ, ಸುಮ್ಮ ಕುತ್ಕೊಂಡ್ಬಿಡ. ನಾವ ದೂರ್ಸಿದ್ದು ಬಿಡ್ಬೇಕು. ಕೊಚ್ಚಿ ಕಲ್ಲುಗ ಸಿಡ್ಸ್ಕಿನದು ಯಾಕೆ? ಅವರು ವಯಸ್ಸಾದವರು ಅಂತಾರೆ, ಅವರಿಗೆ ಏನು ಮಾಡೋದು, ಹೋಲಿ ಬಿಡಕ್ಕ. ನಿಮ್ಮ ಮಾತಿಗೆ ಸುಮ್ಮಿರ್ತೇನಕ್ಕ. ನಂಗೆ ಅಂಥದೆಲ್ಲ ತಡ್ಕೊಳಕ್ಕೆ ಆಗಂಗಿಲ್ಲ. ನಾಷ್ಟಕ್ಕೆ ರೆಡಿ ಆಯ್ತೇನಾ ಸುಮ್ಮ? ಆತು ಬರ್ರಿ. ಹೌದು, ನಿಮಗೆ ಬನಿಯನ್ ಗಿನಿಯನಿಲ್ಲ ಮನೆಯಾಗ? ಅಂಗಿ ಸಿಗ ಹಾಕೊಂಡು ನಿಂತ್ಕೊಂಡ್ಬಿಡ್ತಿರಲಿ ಬಟ್ರಾದಂಥ ಇಂಥ ಸಿಗ್ಯಾಗನ. ಏನಿನ್ನ ನಾ ಏನಾರ ಯಾಕೆ ಹಾಕಲ್ಲ, ನಿನಗೆ ಯಾಕದು? ನಂಗೆ ಬನಿಯನ್ ಗಿನಿಯನ್ ಹಾಕೋದು ಬರೀ ಮೈಲಿ ಓಡಾಡೋ ಬೇಸಿಲ್ಲ. ನೋಡಿ ಇಲ್ಲ ನೀ ಮದುವೆ ಬಂದಾಗಿಂದ? ನೋಡೇನು ಬಿಡ್ರಿ, ಎಲ್ಲ ಹೇಳಿದೆ ಸಿಕ್ಕಿ ಐತಿ ಮೈ ಕೊಡ ಗಾಳಿ ಬರಲಿ ಅಂತ. ಶುರುವಾತಾ ನೀವು ಇಬ್ಬರದು?
ತೀರ ನಾಷ್ಟಕ್ಕೆ ಏನು ಮಾಡಿರಿ ಇವತ್ತು ಅಣ್ಣನೂ ಮನ್ಯಾಗ ಇರ್ತಾರಲ್ಲ. ಹ್ಞೂ ರೀ ಅಣ್ಣಾರ, ಪೂರಿ ಮಾಡಿ ಆಲೂಗಡ್ಡಿದ ಸಾಗು ಮಾಡೀನಿ. ನಿಮಗೆ ಅವ್ರಿಗೆ ಎಣ್ಣಿದಂದ್ರೆ ಇಷ್ಟ ಆಗಲ್ಲ, ಅದ ಅನ್ಕೊಂತಿದ್ದೆ ಏನು ಮಾಡ್ತಾರೆ ಏನೋ ಅಂತಾರಂತ. ಇರ್ಲಿ ಬಿಡ್ರಿ, ಒಂದು ಹೊತ್ತಿಗೆ ಏನಾಗಲ್ಲ. ನೋಡ್ಯಾಕ ಈಗ ನೀ ಮಾಡಿ ಅಂತ ಸುಮ್ಮದಾರ. ಒಂದು ವೇಳೆ ನಾನೇ ಮುಂದುವರೆದು ಮಾಡಿದರೆ ಗೊತ್ತಾಗಲ್ಲ, ನೀನು ಹಂಗಾಗಲ್ಲ ಹಿಂಗಾಗಲ್ಲ ಹಾರಾಡ್ತಿದ್ರು. ಹೋಲ್ ಬಿಡು. ನೀನು ಸುಮ್ಮ ಏನು ಮಾಡ ಗೊತ್ತೇನ್ರಿ? ಯಾಕ ಸುಮ್ಮನಿರವ. ಏನು ಮಾಡಿದ್ಲಿ ರೀ ಹೇಳ್ರಿ ಇತ್ಗೀರ, ಮತ್ತೆ ಏನಾರು ನಿಮಗೆ ಹೊಳ್ಳೆ ಮಾತಾಡಿಲ್ಲ ನಾಕಿ? ಏನಿಲ್ಲ ಬಿಡ್ರಿ, ನಾನು ಹಂಗೆ ಅಂದೆ. ಆತೋರಿ ನಾಷ್ಟ ಹಾಕೊಂಬರ್ತಾಳೆ ಆಕಿ. ಎಣ್ಣೆ ಸೊಗಡು ಕರ್ದದ್ದು ವಾಸನೆ ಇಲ್ಲಿ ಬೇಡ, ಎಲ್ಲ ಹಾಕೊಂಬರ್ತಾವ ತೋರಿ ಪಡ್ಸಲಿ. ಆತಾತ್ರಿ. ಹೌದು ಅಕ್ಕ, ನೀನು ಜೀವ ಬಾಯಿಗೆ ಬಂದೈತಿ, ಸುಮ್ಮನೆ ಅವ್ರಿಗೆ ಗೊತ್ತಿಲ್ಲ ಮತ್ತೆ ಏನಂತಾರ ಏನು ಹೇಳೇ ಬಿಡ್ತಿದ್ದಿಲ್ಲ. ಎಷ್ಟು ಜೋರದಿ ನೀನು ಅವಂಗಷ್ಟು ಹೆದರ್ತಿಯಲ್ಲ. ಆ ಕಡೆ ಒಲಿಗೆ ಕಾಲು ಬಿಡಿತು. ಒಲಿ ಹೋದ್ರ ಮುಕ್ಳ ಮೇಲೆ ಕೂರ ಹೇಳ್ತಾವಂತಾರ, ಶಾಸ್ತ್ರ ಬಿಡಕ ಹೇಳ್ತಾರ. ಈಗ ಹೆಂಗೆ ಮಾಡೋನಿಕ ಸಿರಿ ಸುದ್ದಿ ಮಾತಾಡ್ಬರಕ್ಕೆ ಹೋಗೋನು, ಹಂಗೆ ಹೋಗೋನು. ಅಲ್ಲೆಲ್ಲ ಹೆಂಗಸರು ಕೂಡಿರ್ತಾರ, ಏನೇನು ಮಾತಾಡ್ತಾರ ಅವ್ರು ನೋಡೋಣ. ಎಲ್ಲೆಲ್ಲಿ ಚಂದ ಬಂದಾವ ಅಂತ. ಯಾಕಂದ್ರೆ ತಿರುಗಾಡ್ತಾರೆ ಅವ್ರ ಪ್ಯಾಟಿನ. ಪುಕ್ಕಟ್ಟೆ 2,000 ಬರ್ತೈತೆ ಫ್ರೀ ಬಸ್. ಹಂಗೆ ಮಾತಾಡ್ಕೊಂಡು ನೋಡ್ಕೊಂಡು ನಾವು ಒಂದು ಬರೋಣ ಕೇಳ್ಕೊಂಡು. ನೋಡೋಣ ತಗೊಳವ, ಕೆಲಸ ಎಲ್ಲ ಮುಗಿಲಿ. ಏನಮ್ಮ ನಾಷ್ಟಕ್ಕೆಲ್ಲ ರೆಡಿ ಆಯ್ತಾ? ಹ್ಞೂ ರೀ ಅತ್ಯಾರ, ನಾ ಎಲ್ಲ ಕಸ ಗುಡಿಸಿ ನೀರು ಹಾಕಿ ಬಂದ್ರಿ. ಅಕ್ಕ ಅಷ್ಟೊತ್ತಿಗಾಗಲೇ ಪೂರಿ ಮಾಡಿ ಸಾಗು ಮಾಡಿಟ್ಟಾಳ್ರಿ. ಹಿಟ್ಟು ಭಾಳ ಆತ ಹೇಳಿ ಬಿಟ್ಟಾಳ. ಯಾಕಾಗವಲ್ದಕ್ಕ ಬಿಡು, ಮಧ್ಯಾಹ್ನ ಬೇಕಾರೆ 2 ಚಪಾತಿ ಉದ್ವಂತ್ರಿ. ನಿಮ್ಗೆ ತ್ರಾಸದು ಮತ್ತು ಈಗ ಹಿಟ್ಟು ಉಳ್ದದಕ್ಕೆ. ಯಾಕಾಗವಲ್ದಕ್ಕೆ ಬಿಡ್ರಿ, ಮಾಡಿದ್ರೆ ಆತು. ಆತು ಬೇಕ, ನಡಿ ನೀವು ಹೊರಗೆ ನಡಿ, ನಾನು ನಾಷ್ಟ ತರ್ತೇನೆ. ಏನು ಬೇಯವ್ವ, ಮತ್ತೇನು ಸಮಾಚಾರ? ಅವ ಮಾತಾಡ್ಸಕ್ಕೆ ಹೋಗೋದಿಲ್ಲ. ನಿನ್ನ ರಾತ್ರಿ 8:30 9 ಮನೆಗೆ ಬರೋದಾಕತಿ. ಇದು 1 ತಿಂಗಳು ಹಿಂಗೆ ನೋಡ್ಬೇ. ಏನಿಲ್ಲಪ್ಪ, ನೀವೇ ಹೇಳ್ಬೇಕು ಅಣ್ಣ ತಮ್ಮ. ಕೂತ್ಕೊಳ್ಳೋಣ, ಕೂತ್ಕೊಂಡು ಮಾತಾಡು. ನೀನು ಕೂತ್ಕೊಳಗಪ್ಪ. ಇಲ್ಲಿ ತಗೋಣ ಬೇಡ. ನಾಷ್ಟ ತರ್ರಿ ಅವ, ಆತಿಲ್ಲ ಬಂದ್ರಿ ಇಬ್ಬರು ಅವರು. ಹ್ಞೂ ಆತ್ರಿ ಹಚ್ಚಾರ. ಸುಮ್ಮ ಎಲ್ಲ ಹಾಕಾಕತ್ತಾಳ್ರಿ, ತಾಟ್ ಹಚ್ಚಾಕತ್ತಾಳ, ತರ್ತಾಳ. ಹಾಂ ಯಾಕ ಹಚ್ತಿದ್ದೆ ತಡಿ, ತಗೊಂಬರ್ತಾನೆ. ನೀವು ಮಾತಾಡ್ತೀರಿ ಎಲ್ಲಾರು, ಮಾತಾಡ್ರಿ. ಲಘು ಲಘು ತಗೊಂಬ, ಅಣ್ಣ ಬಂದು ಕುಂತಾನೆ. ಎಷ್ಟೊತ್ತದ? ತರ್ತಾನೆ ತಾಳ್ರಿ, ಮಾವರ ಸುಮ್ಮ ಕುತ್ಕೊಂಡಾರ. ನೀವು ಹೋಗಿ ತಗೊಂಬ ಹೋಗವ. ತಗರಿ ಎತ್ತೀರ ಮಾಮಾರ, ತಗರಿ. ಕುತ್ಕೊಳಪ್ಪ ನಾಗಪ್ಪ, ಕೂತ್ಕೋ. ತಡ್ರಿ ಕುರ್ಚಿ ಕೊಡ್ತಾನೆ, ತಗೋರಿ ಕೂತ್ಕರಿ ನಗಣ್ಣಾರ. ಅತ್ತಿಗೆರ ಬ್ಯಾಡ್ ಬಿಡ್ರಿ, ಅದು ಅತ್ತಗಿತ ತಿರುಗ್ತೈತಿ, ಕೆಳಗ ಕುಂದ್ರತಾನ, ತೊಂದ್ರಿ ಇಲ್ಲಿ ಬರ್ರಿ. ಹೌದು ಬಿಡಿ ಅಕ್ಕ, ಮತ್ತೆ ತಿರ್ಗಾಡ್ಕೊಂಡು ಬಿದ್ದಾನೇನು ಮೈದ. ಸಾಗು ಯಾರು ಮಾಡಿರುವ ಭಾಳ ರುಚಿ ಆಗೈತೆ ನೋಡು. ಅಕ್ಕನ ಮಾಡ್ಯಾಳ್ರಿ ಅತ್ತಿ. ಹೌದ್ರಿ ಅತ್ತಿಗೆರ, ಭಾರಿ ನೀವಂತೂ ಪೂರಿ ಮಾಡೋದು ನಂಗೆ ಭಾರಿ ಇಷ್ಟ ನೋಡ್ರಿ. ಮಸ್ತ್ ಉಪ್ಪಿ ಮೆತ್ತಗಾಗಿರ್ತಾವ ಗೋಧಿ ಹಿಟ್ಟಿನ ಪೂರಿ ಆದ್ರು. ಹೌದಾ ಸವಿತಾ, ರುಚಿಯಾಗಿತ್ತು ನೋಡು ಸಾಗು. ಹೋಟೆಲ್ನೇ ಮಾಡ್ದಂಗೆ ಆಗಿತ್ವಾ. ಹೌದೇನ್ರಿ? ನೀವು ಹೋಟೆಲ್ನೇ ತಿಂದು ಬರೀ ನಿಮಗೆ ಹೋಟೆಲ್ನೇ ಮಾಡ್ದಂಗೆ ಆಗೈತಿ ಅಂತೀರಿ ನೋಡು. ಅದು ಹೋಗ್ಲಿ ಬಿಡು. ಈ ದೀಪಾವಳಿ ಹಬ್ಬಕ್ಕೆ ಬಟ್ಟೆ ತಗೊಳೋದು ಹೆಂಗೆ ಮಾಡ್ತೀರಿ? ಭಾನುವಾರ ಸಂತಿ ರಶ್, ಸಂಜೆಗೆ ಹೋದ್ರು ರಶ್, ಹ್ಯಾಂಗೆ ಹೋದ್ರು ರಶ್. ಮುಂದಿನ ವಾರ ಮತ್ತೂ ರಶ್ ಆಕೈತಿ. ಅದ ರೀ, ಏನು ಮಾಡ್ಬೇಕು? ಸಂತಿ ಅದು ನೀವು ಬಿಡುವಾದಾಗ ತಂದುಬಿಡ್ರಿ, ಇಲ್ಲ ನಾಗಣ್ಣರ ಕೈಯಾಗಾರ ಕೊಡ್ರಿ, ಎಲ್ಲ ಸಾಮಾನು ಬರ್ದು ಕೊಡ್ತೀವಿ, ಅವ್ರು ತರ್ತಾರೆ. ಈ ಹುಡುಗರು ಗಮನಕ್ಕೆ ಅದಾವಲ್ಲ, ನಿಮಗೆಲ್ಲಿ ಹೋಗಾವ ಇವು? ಒಟ್ಟ ಮನ್ಯಾಗ ಇರಲಿಲ್ಲ. ಅಯ್ಯ ಅತ್ತಿಯರ, ಅವ್ರು ಎಲ್ಲಿ ನಮ್ಮ ಮಾತು ಕೇಳ್ತಾರೆ? ಎದ್ದು ಮುಖ ತೊಳೆದು ಒಂದು ಕಪ್ ಚಹಾ ಕುಡಿದು ಹೋಗ್ಯಾವ ನೋಡ್ರಿ. ಆಚೆ ಈಚೆ ಮನೆಗೆ ಆಡಕ್ಕೆ ಹೋಗಿರ್ತಾವೆ, ಮನೆಗೆ ಬರಲ್ಲ ಏನ್ರಿ, ಹೊಟ್ಟೆ ಹಸ್ತಾ ಬರ್ತಾವೆ. ಕೂಗು ಸಾಕಾಗೈತೆ ಅವಕ್ಕೆ. ನೀವು ಮಾಡಿರಿ ಅತ್ತಿಯರ, ನಾಷ್ಟ ಮಾಡಿರಿ. ನಾವು ಮಾಡೋ ಹೊತ್ತಿಗೆ ಕರ್ಕೊಂಬಂದು ಮಾಡ್ತೀವಿ ನಾಷ್ಟ. ಪುರಿ ಬೇಕ್ರಿ ಮಾಮರ ಅತ್ತಿಯರ? ಬೇಡವಾ ಸುಮ್ಮ, ಬೇಡ. 3 ಹಾಕೊಂಬಂದು ಬಿಸಿಲಿಗೆ ಅದಕ್ಕೆ ಸಾಕಾಕೈತೆ, ಬೇಡ. ಹೌದವಾ ಪತಿದೇವ್ರ ನಿಮಗೆ? ಹಾ ನಮಗೆ ಬ್ಯಾಡ್ರಿ ಶ್ರೀಮತಿಯವ್ರ. ನೋಡಿ ಮನ್ಯಾಗ ಇರ್ಬೇಕು ನೀವು. ತಮ್ಮನ ಹೆಂಡ್ತಿದ್ ಕಾಮಿಡಿ ನೋಡಕ್ಕೆ ಒಂದಿಟ್ಟು ಬೇಸರ ಅದ ಕಳಿತೈತಿ. ಆತು ಮುಗಿಲಿ, ಇನ್ನು ಕೆಲ್ಸ ಕಮ್ಮಿ ಆಕತ್ತೆ, ಬೇಗ ಬರ್ತೇನಲ್ಲ. ಅತ್ತಿಯರ ಅದು ಏನವ ಅತ್ತಿಯರ, ನಾ ಹೇಳ್ತೇನೆ ಏನಿಲ್ರಿ. ಯುಗಾದಿ ಹಬ್ಬಕ್ಕೆ ಎಂತೆಂಥವ ಸೀರೆ ಬಂದ ಒಂದು ಒಣೆನ ಹೆಂಗಸ್ರು ಮಾತಾಡ್ಕೊಂತಿದ್ರಿ. ಆ ಭಾಗ್ಯಕ್ಕರ ಕಟ್ಟಿ ಹತ್ರ ಕುತ್ಕೊಂಡಿರ್ತಾರಲ್ಲ, ಅದಕ್ಕೆ ಹೋಗಿ ಹಂಗೆ ಯಾರ್ಲೆಲ್ಲ ಏನೇನು ಬಂದವ ಅಂತ ಕೇಳ್ಕೊಂಬರ್ನಕ್ಕ ಮಾತಾಡ್ಕೊಂಡು ಅಂದೆ. ನೋಡ್ರಿ ಅತ್ತಿಯರ, ನೀವು ಹೋಗಂದ್ರೆ ಹೋಗ್ತೀವ್ರಿ, ಬೇಡ ಅಂದ್ರೆ ಇಲ್ರಿ. ಹೋಗಿ ಬರ್ರಿ, ಅದಕ್ಕೇನೈತಿ ನೋಡಿ. ಅವ್ರ ಕೂಟ ಹೋಗೋ ಥರದಾದ್ರೆ ತೊಗೊಂಬರ್ರಿ, ಅದಕ್ಕೇನಿಲ್ವಾ? ನಿಮಗೆ ಇಷ್ಟ ಬಂದಿತ್ತು ತೊಗೋರಿ, ಇಲ್ಲ ನಿಮ್ಮ ಗಂಡರು ಹೋಗಾರ ಅವ್ರ ಕೂಟಗಾರು ಹೋಗ್ರಿ, ಹ್ಯಾಂಗಾರು ಮಾಡ್ರಿ, ನಿಮ್ಮ ಅನುಕೂಲ. ಹೇಳಿಲ್ಲ ಅತ್ತಿಯರ ಏನನ್ನಲ್ಲ ಅಂತ. ಹೋಗ್ಬೇಕಿತ್ತು ಬೇಯವ್ವ, ಅಲ್ಲ ಬಿಟ್ಟಿಲ್ಲ. ಇಲ್ಲಪ್ಪ ಸಾಕು. ಮನೆ ಊಟ ನೋಡಿ ಏನ ಹೇಳು. ಹೊರಗಿನ ತಿಂದು ಗ್ಯಾಸ್ ಸೋಡಾ ಅದು ಹಾಕಿರ್ತಾವ. ಆತ್ರಿ ಹಂಗಾರ ನೀವು ಮಾತಾಡ್ಕೊಂಡು ಕುತ್ಕೊಂಡಿರಿ. ಚಹಾ ತಂದು ಕೊಡ್ತೀವಿ, ಕೊಟ್ಟು ನಾವು ಹೋಗಿ ಬರ್ತೇವೆ. ಹೋಗಿ ಬಂದು ಹುಡುಗರು ಅಲ್ಲಿದ್ರೆ ಕರ್ಕೊಂಬಂದು ನಾಷ್ಟ ಮಾಡಿಬಿಡ್ತೇವೆ ರೀ. ನಾಷ್ಟ ಮಾಡಿ ಈ ಕಡೆಗೆ ಸಾಮಾನೆಲ್ಲ ಲಿಸ್ಟ್ ಮಾಡಿಡ್ತೀವಿ. ಆತು ಹಂಗೆ ಮಾಡ್ರಿ.
ಕಡಿಯಕನ ಚಾ ತರ್ತೆ. ನೋಡ್ರಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಮ್ಮ ಕೂಡು ಕುಟುಂಬ ಹೆಂಗೈತಿ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಇವತ್ತು ಬಾಂಬೆ ಸಾಗು ಪೂರಿ ಮಾಡೇವ್ರಿ ಬೆಳಗಿನ ನಾಷ್ಟಕ್ಕೆ. ಭಾನುವಾರ ಅಲ್ರಿ, ಹಾಗಾಗಿ ಏನಾರು ಸ್ಪೆಷಲ್ ಇರಬೇಕು ಹೇಳಿ ದಯವಿಟ್ಟು ಸಪೋರ್ಟ್ ಮಾಡಿರಿ. ಹಬ್ಬದ ತಯಾರಿ ಶುರು ಆಗೈತ್ರಿ. ನಿಮ್ಮದು ಶುರು ಆಗೈತ್ರಿ?